ಗಾಯ್ಸ್ ವೆಲ್ಕಮ್ ಟು ಹೊಸ ವಿಡಿಯೋ. ಈ ವಿಡಿಯೋಲಿ ಸ್ಪೆಷಲ್ ಏನು ಅಂದ್ರೆ ನಮ್ಮಣ್ಣ ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ. ಬಾಯಮ್ಮ. ಇವಾಗ ನಮ್ಮ ಅಣ್ಣಂಗೆ ಫೋನ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಇವಾಗ ಏನ್ ಮಾಡ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿ. ಲೈಟ್ ಹಾಕ್ತೀನಿ. ಅಯ್ಯೋ ಮಮ್ಮಿಗೆ ಸೂಟ್ ಆಗೋ ಥರ ಸಾಂಗ್ ಹೆಂಗ್ ಬರ್ತೈತೆ ನೋಡ. ಹಿಂಗೆ ಸಾಂಗ್ ಚೇಂಜ್ ಮಾಡ್ಬಿಟ್ಟ. ಹಾ ಚೆನ್ನಾಗಿ ಮಾಡೋರಲ್ಲ, ಚೆನ್ನಾಗಿ ಮಾಡೋರಲ್ಲ. ನಾವ್ ಮಾಡೋದು ಯಾವಾಗ ಮಾಡಿ ನಾವು ಅಷ್ಟೇ. ಸರಿ ಕೊಡು. ನಮ್ಮ ಅಣ್ಣ ಹೆಂಗ್ ರೆಕಾರ್ಡ್ ಮಾಡೋನೋ ಗೊತ್ತಿಲ್ಲ, ಆಮೇಲೆ ನಾನು ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಎನಿವೇಸ್ ಬಾಯ್. ಇವಾಗ ನಾನು ಇಲ್ಲಿಂದ ನಮ್ಮ ಮಾವನ ಮನೆ ಇಲ್ಲಿಂದ ಸೈನ್ ಮನೆ ಕಡೆ ಹೊಡ್ತಾ ಇದ್ದೀನಿ, ಮಾವನ ಮನೆ ಕಡೆ ಹೊಡ್ತಾ ಇದ್ದೀನಿ. ಎಲ್ಲ ಆ ಕಡೆ ಅಸೆಂಬಲ್ ಆಗ್ತಾ ಇದೆ. ನಾಳೆ ನಾವು ಕೂರ್ಗೆ ಅಂತ ಹೋಗ್ತಾ ಇದ್ವಿ. ವಿಚ್ ಈಸ್ ಅರೌಂಡ್ ಒಂದು 4 hours ಆಗುತ್ತೆ ಅಂದ್ಕೊಳ್ಳಿ. ಇವಾಗಿಂದ ಕಾಲ್ಸ್ ಬರ್ತಾ ಇದೆ ಅಲ್ಲಿಂದಾನೆ. ಇವಾಗ ಸೀನ್ ಏನು ಅಂದರೆ, ಇವಾಗ ನನ್ನ ಗಾಡೀಲಿ ಸೀದಾ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಈ ಗಾಡಿನ ಬಿಟ್ಟು ಅವ್ರ ಜೊತೆ ಬೆಳಗ್ಗೆ 3:30 ಹಂಗೆ ಬರುತ್ತೆ ಟಿ ಆ ಟಿ ಎತ್ಕೊಂಡು ಹೋಗೋದು ಕೂರ್ಗೆ. ನೋಡಿ ಗೈಸ್, ಫುಲ್ ಕತ್ಲು. ಈ ಕತ್ಲಲ್ಲಿ ಸೊ ನಾನು ಏನು ಹೇಳಕ್ ಕೊಟ್ಟಿದ್ದೆ ಅಂದರೆ, ಫುಲ್ಲು ಕತ್ಲಿದೆ. ಈ ಕತ್ಲಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ ಬಂದೆ. ಆಮೇಲೆ ಅವಾಗ ಕಾಲಲ್ಲಿ ಕೈಗೆ ಏನಾದ್ರು ಒಂದು ತಗಲ್ಬಿಡುತ್ತೆ ಗಾಳಿ ಹಾಡಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಹುಡುಗರು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದಾಗ ಸ್ವಲ್ಪ ಯೋಚನೆ ಮಾಡ್ತೀರಾ. ಆಮೇಲೆ ಹುಡುಗಿರು ರ್ಯಾಂಡಮ್ ಆಗಿ ಫ್ರೀ ಲಿವಿಂಗ್ ಅಂದರೆ ಜನರಲ್ಲಾಗಿ ಏನು ಬದುಕ್ತಾರೋ ಅದ್ರ ಬಗ್ಗೆ ಸಿಂಪಲಾಗಿ ವಿಡಿಯೋ ಮಾಡಿದ್ರು ಸಾಕು, ಚೆನ್ನಾಗಿ ಹೋಗ್ಬಿಡುತ್ತೆ ಅಂತ ಈ ಸೊಸೈಟಿಗೆ ಏನು ನೋಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತು. ಇವಾಗ ಇದನ್ನೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಉರಿತೈತೆ ನನಗೆ, ಸ್ವಲ್ಪ ಉರಿತಿದೆ ಆಯಿತಾ. ನಿಮ್ಗೋಸ್ಕರ ಎಡಿಟ್ ಎಲ್ಲ ಮಾಡ್ಕೊಡ್ತೀನಿ, ನೀವು ನೋಡೋದೇ ಇಲ್ಲ ಅಂತೀರಾ. ನೀವೆಲ್ಲ ಫೀಮೇಲ್ ಫೇವರ್ಡ್ ಕಂಟೆಂಟ್ ಲವರ್ಸ್ ಆಗ್ಬಿಟ್ಟಿದ್ದೀರಾ. ಮೇಲ್ ಫೇವರ್ಡ್ ಆಗಿ ಪೀಸ್. ಅಯ್ಯೋ ಮಾಂಗ್ ನನ್ ಮಕ್ಳ ಇಲ್ಲೇ ನೋಡ್ತೀರಾ, ಅಲ್ಲೋಡಿ ಗೈಸ್. ಈ ಟೈಮಲ್ಲಿ ಟೈಮ್ ಇವಾಗ ಬಂದು 11:30 ನಾನು ನೋಡ್ದಂಗೆ ಒಂದೆರಡು ಆಟೋ, ಒಂದು 10 ಸ್ವಿಗ್ಗಿ ಡೆಲಿವರಿ ಬಾಯ್ಸು ಅವರೇ ಜಾಸ್ತಿ, ಡೆಲಿವರಿ ಬಾಯ್ಸೇ ಜಾಸ್ತಿ ಇರೋದು. ಸೊ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಈ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಸ್ವಲ್ಪ ಅರ್ನ್ ಮಾಡೋದಕ್ಕೆ ಅಂದ್ಬಿಟ್ಟು ಅವ್ರು ನೈಟ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಅನ್ಸುತ್ತೆ ನನಗೆ, ಇನ್ನೂ ಕೆಲವರು ಇರ್ತಾರೆ, ಇದ್ದಾರೆ. ಅವ್ರು ಹೆಂಗೆ ಅಂದರೆ, ಒನ್ ಟೈಮಲ್ಲಿ ಹಾಕಿರೋ ಎಫರ್ಟ್ಗೆ ಇವಾಗ ಪ್ಯಾಸಿವಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ಯಾಸಿವಾಗಿ ಅರ್ನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದಾದರೆ, ನಾವು ಸ್ಟಾರ್ಟಿಂಗಲ್ಲಿ ಪಡೋ ಸ್ಟ್ರಗಲ್ ಇದೆಯಲ್ಲ, ಅದನ್ನು ಪ್ರಾಪರಾಗಿ ಯೂಟಿಲೈಸ್ ಮಾಡಿದ್ರೆ ಫ್ಯೂಚರ್ ಪ್ಯಾಸಿವಾಗಿ ಆಗೋದು ಅಂತ ಇನ್ನೊಂದು ಕಡೆ ಅನ್ಸುತ್ತೆ. ಸೊ ಇವಾಗ ನನಗೆ ಪ್ಯಾಸಿವಾಗಿ ಅರ್ನ್ ಮಾಡೋ ಥರ ಮೆಥಡ್ಸ್ ಯಾವ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ನಂತರನೇ ಆಸ್ಪೈರಿಂಗ್ ಇರೋರು, ಹುಡುಕ್ತಾ ಇರೋರು ಎಲ್ರಿಗೂ ಯೂಸ್ ಆಗುತ್ತೆ, ಎಲ್ಲರೂ ನೋಡ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಓಕೆ, ಫೈನಲಿ ಬಂದೆಪ್ಪ ಜಾಗಕ್ಕೆ. ಕೂದಲೆಲ್ಲ ಕೆದ್ರೋಗ್ಬಿಟ್ಟಿರ್ಬೇಕು. ಐ ಡೋಂಟ್ ನೋ ವೈ, ಹೌ, ಯಾಕೆ ಅಂತೆಲ್ಲ. ಗೇಟ್ ತೆಗ್ಸು ಮಾಮ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ವರ್ಷಿ ಗೇಟ್ ತೆಗಿ ವರ್ಷಿ. ವಾಯ್ಸೇ ಕೇಳಿಸ್ತಾ ಇಲ್ಲಪ್ಪ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ, ಇವಾಗ ಗೇಟ್ ತೆಗಿತಾರೆ. ಗೇಟ್ ತೆಗೆದಾಗ ಗಾಡಿ ಒಳಗಡೆ ಬಿಟ್ಬಿಟ್ಟು ನಾನು ಮೇಲ್ಗಡೆ ಹೋಗ್ತೀನಿ. ಈ ಕಡೆ ಏನ್ ಸೀನು ಅಂದ್ರೆ, ನಾನು ಒಳಗಡೆಯಿಂದ ಗೇಟ್ ತೆಗಿಯಕ್ಕಂತೂ ಆಗಲ್ಲ, ನಾನು ಹೊರಗಡೆಯಿಂದ ಗೇಟ್ ತೆಗಿಯಕ್ಕಂತೂ ಆಗಲ್ಲ. ಅವರೇ ಒಳಗಡೆಯಿಂದ ಬಂದು ಗೇಟ್ ತೆಗೆದ್ರೆ ಓಪನ್ ಆಗೋದು. ಸೊ ಸ್ಟ್ರಾಂಗ್. ಐ ಥಿಂಕ್ ಮಾಮ ಈ ಟೈಮಲ್ಲಿ ಓಪನ್ ಮಾಡ್ತಿದ್ದೆ ಅಂದ್ರೆ ಪಕ್ಕ ಬನಿನಲ್ಲಿ ಇರ್ಬೇಕು. ಏನಂತೀರಾ? ಫಸ್ಟ್ ನಾನು ನೋಡ್ತೀನಿ ತೆಗಿ. ಬನಿನಲ್ಲಿದ್ರೆ ಪಕ್ಕ ತೋರಿಸ್, ಅಕಸ್ಮಾತ್ ಬನಿನಲ್ಲಿ ಇಲ್ಲ ಅಂದ್ರೆ ತೋರಿಸ್ತೀನಿ. ಮಾಮ ಡೋರ್ ಗೇಟ್ ಓಪನ್ చేయు. ಏನ್ ಲುಕ್ ಕೊಡ್ತೀಯ? ಕೊಕ್ಕು ಬಿಡ್ತೀನಿ. ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಮಾಮ ಬನ್ನಿನಲ್ಲಿ ನನ್ನ ಹತ್ರ ಕಲರ್ ಲೈಟು, ಕಿಟಕಿ ಕವರು, ಜಾತ್ರೆ ಲೈಟ್ಸ್ ಎಲ್ಲ ಇದೆ, ತಗೊಳ್ರೋ ಪ್ಲೀಸ್ ಕಣ್ರೋ. ಬರ್ತೀನಿ. ಇವಾಗ ನನ್ನನ್ನು ನೋಡಲು ಕಾಯುತ್ತಿರುವ ಮಂದಿಗಳು ಯಾರ್ಯಾರು ಅಂತ ಯಾರು ಇಲ್ಲ, ಚಾಪು ಸಮೇತ ಯಾರು ಇಲ್ಲ. ತಮ್ಮ ಅವಯ್ಯು
ಇನ್ನು 3 ಅವರ್ ಅಷ್ಟೇ ಬರ್ತದೆ ಟಿ ಗೊತ್ತಿಲ್ಲ ತಮ್ಮ. ನಂಗೆ ನಿದ್ದೆ ಬಂದ್ರೆ ಮಲಿಕೊಂಡ್ಬಿಡ್ತೀನಿ. ಹೆಂಗಿದಾರೆಲ್ಲ ಎದ್ದಿರ್ತಾರಲ್ಲ ಈ ಟೈಮಲ್ಲಿ, ಎದ್ದಿದ್ದಾರಲ್ಲ. ನಾನು ವಿಡಿಯೋಗೆ ಮುಖ ಕಾಣಿಸ್ಬೇಕು ಅಂದರೆ ಎದೊಳ್ಬೇಕು. ಈ ಕಡೆ ಫಸ್ಟ್ ನಾನು ನೋಡ್ತೀನಿ ತಡೀರಿ. ಈ ಕಡೆ ನಮ್ಮ ಆಂಟಿ ಇದೆ, ಈ ಕಡೆ ಭೂತ ಇದೆ. ಭೂತ ಕಂಡುಬಿಡ್ತೈತಾ? ಇಲ್ಲ ಇಲ್ಲ, ಆರಾಮಾಗಿತ್ತೆ. ನಾವು ಭೂತನ ಡಿಸ್ಟರ್ಬ್ ಮಾಡೋದು ಎಷ್ಟು ಪಾಪ ಅಂದರೆ ಭೂತ ನಮ್ಮನ್ನ ಪಾಪಿ ಮಾಡಿಬಿಡುತ್ತೆ. ಸೊ ಈ ಕಡೆ ಸಂಜೆಯವರ ಮಾವ ಇದ್ದಾರೆ. ಇನ್ನು ನಿದ್ದರೆಲ್ಲ ಎಲ್ಲಿ ಬಿದ್ಕೊಳ್ಳೋರೆ. ಎನಿವೇಸ್, ಇದು ಸಿಂಪಲ್ ವ್ಲಾಗ್ ಗೈಸ್. ಇಷ್ಟೇ ಸಿಂಪಲ್ ಆಗಿ ಒಂದು ವ್ಲಾಗ್ನ ತುಂಬ ಸಿಂಪಲ್ ಆಗಿ ಈಗ ಟ್ರೈ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟು ಅದು ನಾನು ಡಿಸೈಡ್ ಮಾಡಿಬಿಟ್ಟು ಯಾವ ಭಾಗ ಯಾರು ರೆಕಾರ್ಡ್ ಮಾಡಿ ಯಾರು ಅಪ್ಲೋಡ್ ಮಾಡೋದು ಅಂತ ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಮೇಲೆ ಮತ್ತೆ ಸಿಗುವ. ಅಲ್ಲಿರೋ ಪೀಸ್ ಅಷ್ಟೇ ವಿಷಯ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್.